ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೆಸಿದ್ದಾಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಚಿವ ಎಂಸಿ ಸುಧಾಕರ್ ರೆಸ್ಪಾನ್ಸ್ ಮಾಡಿದ್ದಾರೆ, ಮಾತಾಡಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ, ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಡಿನ್ನರ್ ವಿಚಾರದಲ್ಲಿ ಈಗ ಸುಧಾಕರ್ ಮಾತಾಡಿರೋದು ಅದರಲ್ಲಿ ಏನೂ ಕೂಡ ವಿಶೇಷ ಇಲ್ಲ ಅಂದಿದ್ದಾರೆ. ಕಳೆದ ವಾರ ಫಿರೋಜ್ ಸೇಠ್ ನಿವಾಸದಲ್ಲೂ ಡಿನ್ನರ್ ಇತ್ತು, ಆಗ್ಲೂ ಕೂಡ ಸೇರಿದ್ರು. ಸತೀಶ್ ಆಹ್ವಾನದ ಮೇಲೆ ಸಿದ್ದರಾಮಯ್ಯ ಡಿನ್ನರ್ಗೆ ಹೋಗಿದ್ರು ಅಂತ ಎಂಸಿ ಸುಧಾಕರ್ ಹೇಳಿರೋದು. ಸಿಎಂ 10 ರಿಂದ 15 ನಿಮಿಷಗಳಲ್ಲಿ ವಾಪಸ್ ಹೊರಟೋದ್ರು. ಕಾಂಗ್ರೆಸ್ನಲ್ಲಿ ಯಾವುದೇ ಗೊಂದಲ ಇಲ್ಲ ಅಂದಿದ್ದಾರೆ. ಹೈಕಮಾಂಡ್ ನಿರ್ಧಾರ ಅಂತಿಮ. ಕುರ್ಚಿ ಕಾದಾಟದ ಬಗ್ಗೆ ಸಚಿವ ಎಂಸಿ ಸುಧಾಕರ್ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಸರ್, ನಿನ್ನೆ ಏನಿತ್ತು ಸರ್ ವಿಶೇಷ ಡಿನ್ನರ್ನಲ್ಲಿ? ವಿಶೇಷ ಏನಿರಲಿಲ್ಲ. ಕಳೆದ ವಾರ ನಮ್ಮ ಫಿರೋಜ್ ಸೇಠ್ ಅವ್ರ ಮನೆಯಲ್ಲಿ ಊಟಕ್ಕೆ ಸೇರಿದಂತ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ನಮ್ಮನೆಗೆ ಊಟಕ್ಕೆ ಬನ್ನಿ ಅಂತ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಟ್ಟಿದ್ರು. ಆ ಕರೆ ಮೇರೆಗೆ ನಿನ್ನೆ ಅವರಿಗೆ ಆರೋಗ್ಯ ಸರಿ ಇಲ್ಲದಿದ್ರು ಸಹ ನಾನು ಒಂದು 5 ನಿಮಿಷ ಬಂದು ಹೋಗ್ತೀನಪ್ಪ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಆ ಊಟದಲ್ಲಿ ಭಾಗಿಯಾಗುವಂತದಕ್ಕೆ ಹೊರಟರು. ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ವಿಚಾರ ಚರ್ಚೆ ಮಾಡಬೇಕಾದ್ರಿಂದ ನಾನು ಅವ್ರ ಜೊತೆಯಲ್ಲಿ ಕಾರಲ್ಲಿ ಹೋದೆ. ಅದು ಬಿಟ್ಟರೆ ಇದಕ್ಕೆ ಬೇರೆ ರೀತಿಯಾಗಿ ಯಾವುದೇ ಒಂದು ಅರ್ಥ ಕಲ್ಪಿಸತಕ್ಕಂಥ ಅವಶ್ಯಕತೆ ಇಲ್ಲ. ಕೇವಲ ಅವರು ಮಾನ್ಯ ಮುಖ್ಯಮಂತ್ರಿಗಳು ಒಂದು 10 ರಿಂದ 15 ನಿಮಿಷದ ಒಳಗೆ ಅವರು ಅಲ್ಲಿಂದ ನಿರ್ಗಮಿಸಿದ್ರು. ಯಾಕಂದ್ರೆ ಬೆಳಗ್ಗೆನೆ ನನಗೆ ಇಲ್ಲಿ ಉತ್ತರ ಕೊಡುವಂತಿದೆ ಅಂತ ಹೇಳಿ, ಮತ್ತು ಆರೋಗ್ಯ ಕೂಡ ಅಷ್ಟು ನನಗೆ ಸೌಖ್ಯ ಇಲ್ಲ ಅಂತಕ್ಕಂಥ ಕಾರಣದಿಂದ ಅವರ ಮುಖ್ಯಮಂತ್ರಿಗಳು ಅಲ್ಲಿಂದ ಹೊರಟು ಬಂದರು. ಅದರಿಂದ ಅದಕ್ಕೆ ಹೆಚ್ಚು ಮಹತ್ವ ಕೊಡುವಂತ ಒಂದು ಅವಕಾಶ ಇಲ್ಲ. ಒಂದು ಕಡೆಗೆ ಡಿನ್ನರ್ ಪಾಲಿಟಿಕ್ಸ್ ಗಳು ಜೋರಾಗಿ ನಡೀತಾ ಇದಾವೆ. ಡಿನ್ನರ್ ಔತಣಕೂಟಗಳು, ಶಾಸಕರು ಹೋಗ್ತಾರೆ, ಸಚಿವರು ಹೋಗ್ತಾರೆ. ಮತ್ತೊಂದು ಕಡೆಗೆ ವಿಜಯೇಂದ್ರ ಸಿದ್ದರಾಮಯ್ಯನವರನ್ನ ಔಟ್ ಗೋಯಿಂಗ್ ಸಿಎಂ ಅಂತಾರೆ. ಅಂತದ್ದೊಂದು ಚರ್ಚೆ ಕಾಂಗ್ರೆಸ್ ಪಕ್ಷದ ಒಳಗಡೆ ನಡೀತಾ ಇದೆಯಾ? ಬಹುಶಃ ವಿಜಯೇಂದ್ರ ಅವರ ಪಕ್ಷದಲ್ಲಿ ಏನ್ ಚರ್ಚೆ ಆಗ್ತಿದೆ ಅಂತ ಅವರು ಅದ ಕಡೆ ಗಮನ ಕೊಟ್ಟರೆ ಉತ್ತಮ. ಔಟ್ ಗೋಯಿಂಗ್ ಸಿಎಂ ಅಲ್ಲ ಆಗ್ತಾ ಇರೋದು, ಔಟ್ ಗೋಯಿಂಗ್ ಬಿಜೆಪಿ ಪ್ರೆಸಿಡೆಂಟ್ ಆಫ್ ಕರ್ನಾಟಕ. ಸೊ ಅದಕ್ಕೆ ಬಹುಶಃ ಅವರಿಗೆ ಸ್ವಲ್ಪ ಹತಾಶರಾಗಿರ್ಬೇಕು ಅಥವಾ ಸ್ವಲ್ಪ ಅಡಾವಡಿಯಲ್ಲಿರ್ಬೋದು. ಬಹುಶಃ ಅದನ್ನ ಆ ಗಮನ ಈ ಕಡೆ, ಯಾಕಂದ್ರೆ ಬಿಜೆಪಿ ಅವರಿಗೆ ನಿರಂತರವಾಗಿ ಅವರ ಮೇಲೆ ಜನ ಬೇಜಾರು ಮಾಡಿಕೊಡುವಂತ ಒಂದು ವಿಚಾರಗಳಿದ್ದಂತ ಸಂದರ್ಭದಲ್ಲಿ ಅದನ್ನ ಬೇರೆಡೆ ಜನರ ಗಮನ ಸೆಳೀತಕ್ಕಂತ ಒಂದು ಬುದ್ಧಿವಂತಿಕೆ ಅವರಲ್ಲಿದೆ. ಅದರಿಂದ ಅವರಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಮುಚ್ಚಿಟ್ಕೊಡ್ಲಿಕ್ಕೆ ನಮ್ಮ ಮೇಲೆ ಇವತ್ತು ಅದನ್ನ ಹೇಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು ಆಗಿರ್ಬೋದು, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವ್ರಿಗೆ ಮುಂದುವರಿಬೇಕು ಅನ್ನುವಂತ ಪ್ರಬಲವಾದಂತ ಧ್ವನಿಯನ್ನ ಎತ್ತಿದ್ದಾರೆ ಅನ್ನುವಂತ ಚರ್ಚೆಗಳು ಇದಾವೆ. ಅಂತದ್ದೇನಾದ್ರೂ ರಾಜಕೀಯವಾಗಿ ಚರ್ಚೆ ಆಯ್ತಾ ಸರ್? ನೋಡಿ, ಈಗ ಎಲ್ಲರೂ ಹೇಳಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ಧರು ಅಂತಕ್ಕಂಥದ್ದು. ಯಾರು ವೈಯಕ್ತಿಕವಾಗಿ ಏನ್ ಹೇಳಿದ್ದಾರೆ, ಕೆಲವು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಚರ್ಚೆ ವಿಚಾರ ಬಂದಾಗ ಖಾಲಿ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಾಡುವಂತ ತೀರ್ಮಾನದ ಬಗ್ಗೆ ನಾವು ಯಾರು ಉಲ್ಲೇಖ ಮಾಡೋಕ್ಕಾಗೋದಿಲ್ಲ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಎಲ್ಲಾ ವಿಚಾರಗಳ ಬಗ್ಗೆ ಅವರಿಗೆ ಮಾಹಿತಿ ಇದೆ. ಅವರು ಲೋಕಸಭೆಯ ಒಂದು ಅಧಿವೇಶನ ನಡೀತಾ ಇರತಕ್ಕಂಥ ಈ ಕಾಲಘಟ್ಟದಲ್ಲಿ ಬಹುಶಃ ಅದಾದ ನಂತರ ಅವರು ಒಂದು ಸ್ಪಷ್ಟವಾದಂತಹ ತೀರ್ಮಾನವನ್ನು ಅವರು ಮಾಡ್ತಾರೆ. ಆ ವಿಚಾರಕ್ಕೆ ನಾವೆಲ್ಲರೂ ಯಾವುದೇ ರೀತಿ ನಮಗೆ ಗೊಂದಲ ಇಲ್ಲ. ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಅವರ ತೆಗೆದುಕೊಂಡ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರು. ಹೈಕಮಾಂಡ್ನ ತೀರ್ಮಾನ ಸಿಎಂ ಕುರ್ಚಿಯ ಸ್ಥಾನಕ್ಕೋ ಅಥವಾ ಸಚಿವ ಸಂಪುಟಕ್ಕೋ ಯಾವ ತೀರ್ಮಾನವನ್ನು ತೆಗೆದುಕೊಳ್ಬೇಕಂತ ನಿರೀಕ್ಷೆ? ನೋಡಿ, ಹೈಕಮಾಂಡ್ ಏನು ಅವರ ತೀರ್ಮಾನ ಮಾಡ್ತಾರೆ ಅದು ಯಾವ್ದಾದ್ರೂ ಇರ್ಬೋದು. ಅದಕ್ಕೆ ನಾವ್ಯಾರು ಹಿಂಗೆ ತೀರ್ಮಾನ ಮಾಡ್ತಾರೆ, ಮತ್ತೊಂದು ತೀರ್ಮಾನ ಮಾಡ್ತಾರೆ ಅನ್ನೋದಕ್ಕೆ ನಾವ್ಯಾರು ಆ ಒಂದು ಚರ್ಚೆಯಲ್ಲಿ ಭಾಗಿಯಾಗುವಂತವ್ರಲ್ಲ. ಆ ಚರ್ಚೆಯಲ್ಲಿ ಹಿರಿಯ ನಾಯಕರು ಅಲ್ಲಿ ದೆಹಲಿಯಲ್ಲಿ ಇರ್ತಕ್ಕಂಥವ್ರು ಮಾತಾಡ್ತಾರೆ. ಆ ವಿಚಾರಗಳ ಬಗ್ಗೆ ನಮ್ಗೇನು ಮಾಹಿತಿ ಇರೋದಿಲ್ಲ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಳಗಾವಿ. ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೆಸಿದ್ದಾಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಚಿವ ಎಂಸಿ ಸುಧಾಕರ್ ರೆಸ್ಪಾನ್ಸ್ ಮಾಡಿದ್ದಾರೆ, ಮಾತಾಡಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ, ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಡಿನ್ನರ್ ವಿಚಾರದಲ್ಲಿ ಈಗ ಸುಧಾಕರ್ ಮಾತಾಡಿರೋದು ಅದರಲ್ಲಿ ಏನೂ ಕೂಡ ವಿಶೇಷ ಇಲ್ಲ ಅಂದಿದ್ದಾರೆ. ಕಳೆದ ವಾರ ಫಿರೋಜ್ ಸೇಠ್ ನಿವಾಸದಲ್ಲೂ ಡಿನ್ನರ್ ಇತ್ತು, ಆಗ್ಲೂ ಕೂಡ ಸೇರಿದ್ರು. ಸತೀಶ್ ಆಹ್ವಾನದ ಮೇಲೆ ಸಿದ್ದರಾಮಯ್ಯ ಡಿನ್ನರ್ಗೆ ಹೋಗಿದ್ರು ಅಂತ ಎಂಸಿ ಸುಧಾಕರ್ ಹೇಳಿರೋದು. ಸಿಎಂ 10 ರಿಂದ 15 ನಿಮಿಷಗಳಲ್ಲಿ ವಾಪಸ್ ಹೊರಟೋದ್ರು. ಕಾಂಗ್ರೆಸ್ನಲ್ಲಿ ಯಾವುದೇ ಗೊಂದಲ ಇಲ್ಲ ಅಂದಿದ್ದಾರೆ. ಹೈಕಮಾಂಡ್ ನಿರ್ಧಾರ ಅಂತಿಮ. ಕುರ್ಚಿ ಕಾದಾಟದ ಬಗ್ಗೆ ಸಚಿವ ಎಂಸಿ ಸುಧಾಕರ್ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಸರ್, ನಿನ್ನೆ ಏನಿತ್ತು ಸರ್ ವಿಶೇಷ ಡಿನ್ನರ್ನಲ್ಲಿ? ವಿಶೇಷ ಏನಿರಲಿಲ್ಲ. ಕಳೆದ ವಾರ ನಮ್ಮ ಫಿರೋಜ್ ಸೇಠ್ ಅವ್ರ ಮನೆಯಲ್ಲಿ ಊಟಕ್ಕೆ ಸೇರಿದಂತ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ನಮ್ಮನೆಗೆ ಊಟಕ್ಕೆ ಬನ್ನಿ ಅಂತ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಟ್ಟಿದ್ರು.
ಆ ಕರೆ ಮೇರೆಗೆ ನಿನ್ನೆ ಅವರಿಗೆ ಆರೋಗ್ಯ ಸರಿ ಇಲ್ಲದಿದ್ರು ಸಹ ನಾನು ಒಂದು 5 ನಿಮಿಷ ಬಂದು ಹೋಗ್ತೀನಪ್ಪ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಆ ಊಟದಲ್ಲಿ ಭಾಗಿಯಾಗುವಂತದಕ್ಕೆ ಹೊರಟರು. ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ವಿಚಾರ ಚರ್ಚೆ ಮಾಡಬೇಕಾದ್ರಿಂದ ನಾನು ಅವ್ರ ಜೊತೆಯಲ್ಲಿ ಕಾರಲ್ಲಿ ಹೋದೆ. ಅದು ಬಿಟ್ಟರೆ ಇದಕ್ಕೆ ಬೇರೆ ರೀತಿಯಾಗಿ ಯಾವುದೇ ಒಂದು ಅರ್ಥ ಕಲ್ಪಿಸತಕ್ಕಂಥ ಅವಶ್ಯಕತೆ ಇಲ್ಲ. ಕೇವಲ ಅವರು ಮಾನ್ಯ ಮುಖ್ಯಮಂತ್ರಿಗಳು ಒಂದು 10 ರಿಂದ 15 ನಿಮಿಷದ ಒಳಗೆ ಅವರು ಅಲ್ಲಿಂದ ನಿರ್ಗಮಿಸಿದ್ರು. ಯಾಕಂದ್ರೆ ಬೆಳಗ್ಗೆನೆ ನನಗೆ ಇಲ್ಲಿ ಉತ್ತರ ಕೊಡುವಂತಿದೆ ಅಂತ ಹೇಳಿ, ಮತ್ತು ಆರೋಗ್ಯ ಕೂಡ ಅಷ್ಟು ನನಗೆ ಸೌಖ್ಯ ಇಲ್ಲ ಅಂತಕ್ಕಂಥ ಕಾರಣದಿಂದ ಅವರ ಮುಖ್ಯಮಂತ್ರಿಗಳು ಅಲ್ಲಿಂದ ಹೊರಟು ಬಂದರು. ಅದರಿಂದ ಅದಕ್ಕೆ ಹೆಚ್ಚು ಮಹತ್ವ ಕೊಡುವಂತ ಒಂದು ಅವಕಾಶ ಇಲ್ಲ. ಒಂದು ಕಡೆಗೆ ಡಿನ್ನರ್ ಪಾಲಿಟಿಕ್ಸ್ ಗಳು ಜೋರಾಗಿ ನಡೀತಾ ಇದಾವೆ. ಡಿನ್ನರ್ ಔತಣಕೂಟಗಳು, ಶಾಸಕರು ಹೋಗ್ತಾರೆ, ಸಚಿವರು ಹೋಗ್ತಾರೆ. ಮತ್ತೊಂದು ಕಡೆಗೆ ವಿಜಯೇಂದ್ರ ಸಿದ್ದರಾಮಯ್ಯನವರನ್ನ ಔಟ್ ಗೋಯಿಂಗ್ ಸಿಎಂ ಅಂತಾರೆ. ಅಂತದ್ದೊಂದು ಚರ್ಚೆ ಕಾಂಗ್ರೆಸ್ ಪಕ್ಷದ ಒಳಗಡೆ ನಡೀತಾ ಇದೆಯಾ? ಬಹುಶಃ ವಿಜಯೇಂದ್ರ ಅವರ ಪಕ್ಷದಲ್ಲಿ ಏನ್ ಚರ್ಚೆ ಆಗ್ತಿದೆ ಅಂತ ಅವರು ಅದ ಕಡೆ ಗಮನ ಕೊಟ್ಟರೆ ಉತ್ತಮ. ಔಟ್ ಗೋಯಿಂಗ್ ಸಿಎಂ ಅಲ್ಲ ಆಗ್ತಾ ಇರೋದು, ಔಟ್ ಗೋಯಿಂಗ್ ಬಿಜೆಪಿ ಪ್ರೆಸಿಡೆಂಟ್ ಆಫ್ ಕರ್ನಾಟಕ. ಸೊ ಅದಕ್ಕೆ ಬಹುಶಃ ಅವರಿಗೆ ಸ್ವಲ್ಪ ಹತಾಶರಾಗಿರ್ಬೇಕು ಅಥವಾ ಸ್ವಲ್ಪ ಅಡಾವಡಿಯಲ್ಲಿರ್ಬೋದು. ಬಹುಶಃ ಅದನ್ನ ಆ ಗಮನ ಈ ಕಡೆ, ಯಾಕಂದ್ರೆ ಬಿಜೆಪಿಯವರಿಗೆ ನಿರಂತರವಾಗಿ ಅವರ ಮೇಲೆ ಜನ ಬೇಜಾರು ಮಾಡಿಕೊಡುವಂತ ಒಂದು ವಿಚಾರಗಳಿದ್ದಂತ ಸಂದರ್ಭದಲ್ಲಿ ಅದನ್ನ ಬೇರೆಡೆ ಜನರ ಗಮನ ಸೆಳೀತಕ್ಕಂತ ಒಂದು ಬುದ್ಧಿವಂತಿಕೆ ಅವರಲ್ಲಿದೆ. ಅದರಿಂದ ಅವರಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಮುಚ್ಚಿಟ್ಕೊಡ್ಲಿಕ್ಕೆ ನಮ್ಮ ಮೇಲೆ ಇವತ್ತು ಅದನ್ನ ಹೇಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು ಆಗಿರ್ಬೋದು, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವ್ರಿಗೆ ಮುಂದುವರಿಬೇಕು ಅನ್ನುವಂತ ಪ್ರಬಲವಾದಂತ ಧ್ವನಿಯನ್ನ ಎತ್ತಿದ್ದಾರೆ ಅನ್ನುವಂತ ಚರ್ಚೆಗಳು ಇದಾವೆ. ಅಂತದ್ದೇನಾದ್ರೂ ರಾಜಕೀಯವಾಗಿ ಚರ್ಚೆ ಆಯ್ತಾ ಸರ್? ನೋಡಿ, ಈಗ ಎಲ್ಲರೂ ಹೇಳಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ಧರು ಅಂತಕ್ಕಂಥದ್ದು. ಯಾರು ವೈಯಕ್ತಿಕವಾಗಿ ಏನ್ ಹೇಳಿದ್ದಾರೆ, ಕೆಲವು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಚರ್ಚೆ ವಿಚಾರ ಬಂದಾಗ ಖಾಲಿ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಾಡುವಂತ ತೀರ್ಮಾನದ ಬಗ್ಗೆ ನಾವು ಯಾರು ಉಲ್ಲೇಖ ಮಾಡೋಕ್ಕಾಗೋದಿಲ್ಲ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಎಲ್ಲ ವಿಚಾರಗಳ ಬಗ್ಗೆ ಅವರಿಗೆ ಮಾಹಿತಿ ಇದೆ. ಅವರು ಲೋಕಸಭೆಯ ಒಂದು ಅಧಿವೇಶನ ನಡೀತಾ ಇರತಕ್ಕಂಥ ಈ ಕಾಲಘಟ್ಟದಲ್ಲಿ ಬಹುಶಃ ಅದಾದ ನಂತರ ಅವರು ಒಂದು ಸ್ಪಷ್ಟವಾದಂತಹ ತೀರ್ಮಾನವನ್ನು ಅವರು ಮಾಡ್ತಾರೆ. ಆ ವಿಚಾರಕ್ಕೆ ನಾವೆಲ್ಲರೂ ಯಾವುದೇ ರೀತಿ ನಮಗೆ ಗೊಂದಲ ಇಲ್ಲ. ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಅವರ ತೆಗೆದುಕೊಂಡ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರು. ಹೈಕಮಾಂಡ್ನ ತೀರ್ಮಾನ ಸಿಎಂ ಕುರ್ಚಿಯ ಸ್ಥಾನಕ್ಕೋ ಅಥವಾ ಸಚಿವ ಸಂಪುಟಕ್ಕೋ ಯಾವ ತೀರ್ಮಾನವನ್ನು ತೆಗೆದುಕೊಳ್ಬೇಕಂತ ನಿರೀಕ್ಷೆ? ನೋಡಿ, ಹೈಕಮಾಂಡ್ ಏನು ಅವರ ತೀರ್ಮಾನ ಮಾಡ್ತಾರೆ ಅದು ಯಾವ್ದಾದ್ರೂ ಇರ್ಬೋದು. ಅದಕ್ಕೆ ನಾವ್ಯಾರು ಹಿಂಗೆ ತೀರ್ಮಾನ ಮಾಡ್ತಾರೆ, ಮತ್ತೊಂದು ತೀರ್ಮಾನ ಮಾಡ್ತಾರೆ ಅನ್ನೋದಕ್ಕೆ ನಾವ್ಯಾರು ಆ ಒಂದು ಚರ್ಚೆಯಲ್ಲಿ ಭಾಗಿಯಾಗುವಂತವ್ರು ಅಲ್ಲ. ಆ ಚರ್ಚೆಯಲ್ಲಿ ಹಿರಿಯ ನಾಯಕರಲ್ಲಿ ದಿಲ್ಲಿಯಲ್ಲಿ ಇರ್ತಕ್ಕಂಥವ್ರು ಮಾತಾಡ್ತಾರೆ. ಆ ವಿಚಾರಗಳ ಬಗ್ಗೆ ನಮ್ಗೇನು ಮಾಹಿತಿ ಇರೋದಿಲ್ಲ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಳಗಾವಿ. ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೆಸಿದ್ದಾಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಚಿವ ಎಂಸಿ ಸುಧಾಕರ್ ರೆಸ್ಪಾನ್ಸ್ ಮಾಡಿದ್ದಾರೆ, ಮಾತಾಡಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ, ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಡಿನ್ನರ್ ವಿಚಾರದಲ್ಲಿ ಈಗ ಸುಧಾಕರ್ ಮಾತಾಡಿರೋದು ಅದರಲ್ಲಿ ಏನೂ ಕೂಡ ವಿಶೇಷ